ಹೊರಗಡೆ ಮಾತ್ರ ಸಿದ್ದರಾಮಯ್ಯನವರು ಶಾಂತಿಯುತವಾಗಿದ್ದಾರೆ, ಮೌನರಾಮಯ್ಯ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಯಾವುದೇ ರಾಜಕೀಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳಿಲ್ಲ, ಸದನದ ಬಗ್ಗೆ ಮಾತನಾಡಲಿಲ್ಲ, ಸಚಿವ ಸಂಪುಟದ ಬಗ್ಗೆ ಅಂತರೂ ಮೊದಲೇ ಚಕಾರ ಎತ್ತಲಿಲ್ಲ. ಆದರೆ ಎದೆಯೊಳಗೆ ಪಕ್ಷದ ಕೆಲವರ ಮೇಲೆ ಕ್ರೋಧಾಗ್ನಿ ಎನ್ನುವಂಥದ್ದು ಉರಿತಾ ಇದೆ. ಯಾಕಂತಂದರೆ ನಿಸ್ಸಹಾಯಕ ಸ್ಥಾನದಲ್ಲಿ ರೈಟ್ ನಾವು ಸಿದ್ದರಾಮಯ್ಯನವರು ಇದ್ದಾರೇನೋ ಗೊತ್ತಿಲ್ಲ. ಅಹಿಂದ ನಾಯಕ ಏನೋ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ನಾಯಕನ ಸಹಕಾರವಿಲ್ಲದೆ, ಅಹಿಂದ ನಾಯಕನ ಸಪೋರ್ಟ್ ಇಲ್ಲದೆ ಕಾಂಗ್ರೆಸ್ ಮುಂದಿನ ಚಾಲೆಂಜಸ್ಗಳನ್ನು ಹೇಗೆಲ್ಲ ಎದುರಿಸುತ್ತೆ, ಮುಂದಿನ ಎಲೆಕ್ಷನ್ಸನ್ನು ಹೇಗೆಲ್ಲ ಫೇಸ್ ಮಾಡುತ್ತೆ, ಮತ್ತು ಸಿದ್ದರಾಮಯ್ಯನವರನ್ನು ಕೈಬಿಟ್ಟ ಕಾರಣಕ್ಕೆ ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಹೊಡೆತ ಬೀಳುತ್ತೆ, ಎಲ್ಲೆಲ್ಲಿ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದನ್ನು ಈ ಟಾಪ್ ಸ್ಟೋರಿ 2ನಲ್ಲಿ ನೋಡ್ಕೊಂಬರೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಟೇಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಆ ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಮೌನರಾಮಯ್ಯ ಆಗಿಬಿಟ್ಟಿದ್ದಾರೆ. ಆದರೆ ಎದೆಯೊಳಗೆ ಮಾತ್ರ ಕ್ರೋಧಾಗ್ನಿ ಎನ್ನುವಂಥದ್ದು ಕಾಣಿಸ್ತಾ ಇದೆ. ಇದು ಅಹಿಂದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಥನ. ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಕೊತ ಅಂತ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಹೈ ಟೆನ್ಷನ್ ವಾತಾವರಣ. ಏನಿದು ಮಾಜಿ ಸಿಎಂ ಮೌನಾಗ್ನಿಯ ರಹಸ್ಯ, ಮೌನಾಗ್ನಿಯ ಹಿಂದಿರುವಂತಹ ರಹಸ್ಯ. ಸಿದ್ದು ಕ್ರೋಧಾಗ್ನಿಗೆ ಅಸಲಿ ಕಾರಣಗಳೇನು ಗೊತ್ತಾ? ಅನೇಕ ಜನರಿಗೆ ಆ ಕಾರಣ ಏನು ಅನ್ನುವಂಥದ್ದೇ ಗೊತ್ತಿಲ್ಲ. ಸಿದ್ದು ತಾಪ ಶಮನಕ್ಕೆ ಮುಂದಾಗುತ್ತಾ ಕೈಪಾಳ್ಯ. ಇದು ಕಾಂಗ್ರೆಸ್ ಪಡಸಾಲೆಯಿಂದ ಬಂದಂತಹ ಬಹುದೊಡ್ಡ ಸುದ್ದಿ. ಕಾಂಗ್ರೆಸ್ ಪಡಸಾಲೆಯಿಂದ ಬಂದಂತಹ ಬಹುದೊಡ್ಡ ಸುದ್ದಿ. ಯಾರು ಮಾತನಾಡಬೇಕು ರೈಟ್ ನಾವು ಅವರು ಇವತ್ತು ಮಾತನಾಡ್ತಾ ಇಲ್ಲ. ಯಾವ ಸಿದ್ದರಾಮಯ್ಯ ಈ ಸಚಿವ ಸಂಪುಟಕ್ಕೆ 4-5 ಬಾರಿ ದೆಹಲಿಗೆ ಹೋಗಿ ಬಂದರು, ಒಂದು ಪಟ್ಟಿಯನ್ನು ಮಾಡಿ ರಾಹುಲ್ ಗಾಂಧಿ ಟೇಬಲ್ ಮೇಲಿಟ್ಟರು, ನಮ್ಮವರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ರೆಕಮೆಂಡ್ ಮಾಡಿದರು. ಆ ಸಿದ್ದರಾಮಯ್ಯ ಇವತ್ತು ಮಾತನಾಡ್ತಾ ಇಲ್ಲ. ಯಾವ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದರು, ಗ್ಯಾರಂಟಿ ಯೋಜನೆಗಳನ್ನು ತಂದು ರಾಜ್ಯದ ಜನರಿಗೆ ಅನ್ನರಾಮಯ್ಯ ಕ್ಷೀರರಾಮಯ್ಯ ಅಂತ ಹೆಸರುವಾಸಿ ಆಗಿದ್ದರು, ಅಂತ ಸಿದ್ದರಾಮಯ್ಯ ಇವತ್ತು ಮಾತಾಡ್ತಾ ಇಲ್ಲ. ಯಾಕೆಂತಂದರೆ ಎದೆಯೊಳಗೆ ಕ್ರೋಧಾಗ್ನಿ ಎನ್ನುವಂಥದ್ದಿದೆ. ಅಹಿಂದ ನಾಯಕನನ್ನು ಎಲ್ಲೋ ಒಂದು ಕಡೆ ಕರ್ನಾಟಕದ ಕಾಂಗ್ರೆಸ್ ಸೈಡ್ಲೈನ್ ಮಾಡಿಬಿಡ್ತಾ ಗೊತ್ತಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಾದರೂ ಪ್ರಯತ್ನ ಪಡುತ್ತಾ? ರಾಹುಲ್ ಗಾಂಧಿ ಆಗಿರಬಹುದು, ಕೆ ಸಿ ವೇಣುಗೋಪಾಲ್ ಆಗಿರಬಹುದು, ಸುರ್ಜೇವಾಲಾ ಆಗಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನು ಸಮಾಧಾನಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಯಾಕೆಂತಂದರೆ ಸರ್ಕಾರದಲ್ಲಿ ಏನೂ ಸರಿ ಇಲ್ಲ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಏನೂ ಸರಿ ಇಲ್ಲ. ಏನೂ ಸರಿ ಇಲ್ಲ ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡಂತಹ ಸಿದ್ದರಾಮಯ್ಯನವರಿಗೆ ರೈಟ್ ನಾವು ಈಗ ಹೆಂಗಾಗಿಬಿಟ್ಟಿದೆ ಅಂತಂದರೆ, ನಾನಿದ್ದಿದ್ದರೆ ಹಿಂಗಾಗ್ತಿತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ತಲೆಯಲ್ಲಿ ಬಂದೇ ಬರುತ್ತೆ. ಇಟ್ಸ್ ಅ ಬೇಸಿಕ್ ಹ್ಯೂಮನ್ ನೇಚರ್. ನಾನಿದ್ದಿದ್ದರೆ ಬೇರೆ ಆಗ್ತಿತ್ತು ಅಂತ ನಾವೇನು ಅಂದ್ಕೊಳ್ತೀವಲ್ಲ, ಆ ಒಂದು ಭಾವನೆ ಸಾಮಾನ್ಯವಾಗಿ ಇನ್ ಜನರಲ್ ಆಗಿ ಸಿದ್ದರಾಮಯ್ಯನವರಿಗೆ ಬಂದಿರುತ್ತೆ ಅಂತ ಅನಿಸುತ್ತೆ. ಎಸ್, ಒನ್ ಮೋರ್ ಬ್ರೇಕಿಂಗ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದಂತಹ ತುತ್ತಾಗಿದೆ ಇದು. ಕೈಗೆ ನುಂಗಲಾರದಂತಹ ತುತ್ತಾದ ಅಹಿಂದ ನಾಯಕನ ಸೈಲೆಂಟ್. ಟಗರು ಸಿದ್ದು ಕ್ರೋಧಾಗ್ನಿಗೆ ಅಸಲಿ ಕಾರಣಗಳು ಏನು ಗೊತ್ತಾ? ಅಸಲಿ ಕಾರಣ ಏನು? ಸಿದ್ದರಾಮಯ್ಯನವರನ್ನ ತಣ್ಣಗಾಗಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ನಿರ್ಧಾರವನ್ನು ಮಾಡಿದೆ. ಸಿದ್ದು ಸಮಾಧಾನಕ್ಕೆ ಹೈಕಮಾಂಡ್ಗೆ ಇರೋದು ಕೇವಲ 3 ಪ್ರಮುಖ ದಾರಿಗಳು. ಅದೇನು? ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ದಾರಿ ನಿಮ್ಮ ಅಶ್ವೇಗ ನ್ಯೂಸಿನಲ್ಲಿ ರಿವೀಲ್ ಆಗುತ್ತೆ. ಯಾಕೆಂತಂದರೆ ಅಹಿಂದ ನಾಯಕನ ಈ ಶಾಂತಿ, ಈ ಮೌನ ಕೈಪಾಳಯಕ್ಕೆ ನುಂಗಲಾರದಂತಹ ತುತ್ತಾಗಿದೆ. ಯಾಕೆಂತಂದರೆ ಸಿದ್ದರಾಮಯ್ಯ ಅನ್ನುವಂತಹ ಗ್ರೇಟ್ ಲೀಡರನ್ನು, ಗ್ರೇಟ್ ಪೊಲಿಟಿಷಿಯನನ್ನು ಸೈಡ್ಲೈನ್ ಮಾಡೋದು ದೊಡ್ಡ ತಪ್ಪು ಮತ್ತು ತಮಗೆ ತಾವು ಮಾಡಿಕೊಳ್ಳುವಂತಹ ಒಂದು ದ್ರೋಹ. ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಂಡಂಗೆ. ಈಗ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಏಕಾಏಕಿ ಅವರನ್ನು ಪೂರ್ತಿಯಾಗಿ ಕೈ ಬಿಡೋದಕ್ಕಾಗೋದಿಲ್ಲ, ಮತ್ತು ಇತ್ತ ಬೇರೆಯವರಿಗೆ ಸಿ ಎಂ ಪಟ್ಟ ಕೊಟ್ಟ ಮೇಲೆ ಮಾಜಿ ಸಿ ಎಮ್ಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರ ಸ್ಥಿತಿ ಈಗ ಮೌನವಾಗಿದೆ. ಆ ಮೌನ ಕಾಂಗ್ರೆಸ್ಗೆ ಹೆಂಗಾಗಿದೆ, ಹೈಕಮಾಂಡಿಗೆ ಹೆಂಗಾಗಿದೆ ಅಂತಂದರೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪಾಗಿದೆ. ಈ ಕಡೆ ನುಂಗೋಕ್ಕೂ ಬರಲ್ಲ, ಆ ಕಡೆ ಉಗುಳೋಕ್ಕೂ ಬರಲ್ಲ.
ಆದರೆ 3 ಪ್ರಮುಖ ದಾರಿಗಳಿದೆ ಸಿದ್ದರಾಮಯ್ಯನವರ ಈ ಮೌನವನ್ನು ಶಮನ ಮಾಡೋದಕ್ಕೆ, ಸಿದ್ದರಾಮಯ್ಯನವರ ಮನವೊಲಿಸೋದಕ್ಕೆ. ಆ 3 ಕಾರಣ ಏನು ಅನ್ನುವಂಥದ್ದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಇದು ಎಕ್ಸ್ಕ್ಲೂಸಿವ್ ವರದಿ, ಕಾಂಗ್ರೆಸ್ ಪಾಳೆಯದಿಂದ ಬಂದಂತಹ ಒಂದು ಸುದ್ದಿ. ಇದು ಸಿದ್ದು ಕ್ರೋಧಾಗ್ನಿಗೆ 3 ಪ್ರಮುಖ ಕಾರಣಗಳಿದೆ. ಅದರಲ್ಲಿ ಕಾರಣ ನಂಬರ್ 1, ಮೊದಲನೆಯ ಕಾರಣ ಏನು ಅವರ ಶಮನಕ್ಕೆ? ಮುಖ್ಯಮಂತ್ರಿ ಪಟ್ಟದಿಂದ ಅವಧಿಗೆ ಮೊದಲೇ ಸಿದ್ದರಾಮಯ್ಯನವರನ್ನು ಇಳಿಸಿದ್ದು ಒಂದು ರೀತಿಯ ಮೌನಕ್ಕೆ ಕಾರಣ ಅಂತ ಹೇಳಬಹುದು. ಮುಖ್ಯಮಂತ್ರಿ ಪಟ್ಟದಿಂದ ಅವಧಿಯ ಮೊದಲೇ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ದು. ಇನ್ನು ಸಿದ್ದರಾಮಯ್ಯನವರು ಹೇಳಿದಂಥವರನ್ನು ಮಂತ್ರಿಯನ್ನಾಗಿ ಮಾಡದೇ ಇರುವುದು, ಮಂತ್ರಿ ಸ್ಥಾನ ಕೊಡದೇ ಇರೋದು ಅನೇಕ ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅವರೊಂದು ಲೀಸ್ಟ್ ರೆಡಿ ಮಾಡಿದ್ದರು, ರಾಹುಲ್ ಗಾಂಧಿ ಟೇಬಲ್ ಮೇಲೆ ಇಟ್ಟಿದ್ದರು, ಅವರಿಗೆ ಮಂತ್ರಿಗಿರಿ ಕೊಡಬೇಕಾಗಿತ್ತು, ಆದರೆ ಮಂತ್ರಿಗಿರಿ ಕೊಡಲಿಲ್ಲ. ಸೊ ಆ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಈಗ ಮೌನವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಸ್ಟಿಲ್ ಮೌನವನ್ನು ಉಳಿಸಿಕೊಂಡಿದ್ದಾರೆ. ಇನ್ನು 3ನೇ ಕಾರಣ, ತಮ್ಮ ಮಾತು ಮೀರಿ ಕೆಲವರನ್ನ ಮಂತ್ರಿ ಮಾಡಿದ್ದು. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವರ ಮಾತು ಮೀರಿ ಹೈಕಮಾಂಡ್ ಕೆಲವರನ್ನ ಮಂತ್ರಿಯನ್ನಾಗಿಸಿದ್ದು ಸಿದ್ದರಾಮಯ್ಯನವರಿಗೆ ಬೇಜಾರು ಉಂಟು ಮಾಡಿದೆ. ಪ್ರತ್ಯೇಕವಾಗಿ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಕರ್ನಾಟಕದ ರಾಜಕೀಯ ವರ್ತಮಾನಗಳು ಗೊತ್ತಿರುವಂತಹ ವೀಕ್ಷಕರಿಗೆ ಆ ಹೆಸರು ಯಾರ್ದು ಅಂತ ಗೊತ್ತಾಗಿರುತ್ತೆ. ಒಂದು, ನಾನು ಮುಖ್ಯಮಂತ್ರಿ ಅವಧಿ ನಂದಿನ್ನೂ ಇತ್ತು, ಅದಕ್ಕೂ ಮುಂಚೆ ನಾನು ಕೆಳಗಿಳಿಸಿದ್ರಿ, ಓಕೆ ಫೈನ್. ನಾನು ಹೇಳಿದವ್ರನ್ನಾದರೂ ಡಿ ಕೆ ಕ್ಯಾಬಿನೆಟ್ನಲ್ಲಿ ಡಿ ಕೆ 2.0ನಲ್ಲಿ ಮಂತ್ರಿ ಮಾಡಿ ಅಂತ ಹೇಳಿದೆ, ಅದನ್ನು ಮಾಡಲಿಲ್ಲ, ಸರಿ ಆಯಿತು, ಅದನ್ನು ಮಾಡಲಿಲ್ಲ, ಬಿಡಿ ಬೇಡ. ಆದರೆ ಕೆಲವರಿದಾರಲ್ಲ, ನನ್ನ ಒಂದು ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಅವಧಿಯಲ್ಲಿ ನನಗೆ ದ್ರೋಹ ಮಾಡಿದಂಥವ್ರು, ಪಕ್ಷಕ್ಕೂ ದ್ರೋಹ ಮಾಡಿದಂಥವ್ರು, ಆ ಆರೋಪಿಗಳು ಯಾರ್ಯಾರಿದ್ದಾರೆ ಅವರಿಗೆ ಮಂತ್ರಿಗಿರಿ ಕೊಡಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಆದರೆ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಈ 3 ಪ್ರಮುಖ ಕಾರಣಗಳು ಸಿದ್ದರಾಮಯ್ಯನವರ ಮೌನಕ್ಕೆ ಈಗ ಕಾರಣ ಆಗಿದೆ. ಹಾಗಾದರೆ ಸಿದ್ದು ಕೋಪ ಶಮನಕ್ಕೆ ದಾರಿ ಏನು? ವಾಟ್ ಆರ್ ದ ವೇಸ್? ಸಿದ್ದರಾಮಯ್ಯನವರ ಈ ಮೌನವನ್ನು ಮುರಿಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ದಾರಿಗಳೇನು ಅನ್ನುವಂಥದ್ದನ್ನು ಡೀಟೇಲ್ಡಾಗಿ ನೋಡಿಕೊಂಡು ಬರೋಣ. ಸಿದ್ದು ಅವರ ಶಮನಕ್ಕೆ ಏನೇನು ದಾರಿ ಇದೆ? ಶೀಘ್ರವೇ ಡಿ ಕೆ ಸಂಪುಟಕ್ಕೆ ಮೈನರ್ ಸರ್ಜರಿ ಒಂದು ಆಗಬೇಕಾಗಿದೆ. ಮೈನರ್ ಆಗಿ ಚಿಕ್ಕದಾಗಿ ಒಂದು ಸರ್ಜರಿ ಆಗಬೇಕಾಗಿದೆ. ಈಗ ಆಲ್ರೆಡಿ ದೊಡ್ಡ ಆಪರೇಷನ್ ಆಗಿದೆ. ಆಪರೇಷನ್ ಆದಮೇಲೂ ಕೂಡ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿದೆ, ಅದಕ್ಕೊಂದು ಮೈನರ್ ಸರ್ಜರಿ ಆಗಬೇಕು. 2 ಸಚಿವರಿಂದ ರಾಜೀನಾಮೆ ಕೊಡಿಸುವುದು. 2 ಸಚಿವರ ರಾಜೀನಾಮೆಯನ್ನು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಮೌನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬೆಂಗಳೂರಿನ ಮಂತ್ರಿಗೆ ಕೋಕನ್ನು ನೀಡುವುದು, ಇದು ಸಿದ್ದು ಕೋಪಕ್ಕೆ ಶಮನ, ಇದೇ ಒಂದು ದಾರಿ ಅಂತ ಈಗ ಕಾಂಗ್ರೆಸ್ ಪಾಳೆಯದಿಂದ, ಕಾಂಗ್ರೆಸ್ ಪಡಸಾಲೆಯಿಂದ ಕೇಳಿ ಬರ್ತಾ ಇರುವಂತಹ ಸುದ್ದಿ. ಒಟ್ಟು 3 ಸಚಿವ ಸ್ಥಾನವನ್ನು ಭರ್ತಿ ಫುಲ್ಫಿಲ್ ಮಾಡಬೇಕು. 3 ಸಚಿವ ಸ್ಥಾನವನ್ನು ಫುಲ್ಫಿಲ್ ಮಾಡಬೇಕು. ಅದರಲ್ಲಿ ಸಿದ್ದರಾಮಯ್ಯನವರು ಯಾರನ್ನು ಹೇಳ್ತಾರೆಯೋ ಅವರ ಹೆಸರನ್ನೇ ಹಾಕಬೇಕು, ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಇದು ಒನ್ ಆಫ್ ದ ರೀಸನ್, ಸಿದ್ದರಾಮಯ್ಯನವರ ಕೋಪದ ಶಮನಕ್ಕೆ ಒನ್ ಆಫ್ ದ ರೀಸನ್. ಇದು ಒಂದು ದಾರಿ. ಸಿದ್ದು ಆಪ್ತ ಬ್ಯಾಡಗಿ ಶಿವಣ್ಣನವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ, ಸಿದ್ದರಾಮಯ್ಯನವರು ಅನೇಕ ದಿನದಿಂದ ಹೇಳ್ತಿದ್ರೆ, ಈ ಕಡೆ ಗಾಯತ್ರಿ ಅವರಿಗೆ ಮಂತ್ರಿಗಿರಿ ಕೊಟ್ಬಿಟ್ರು. ಆಮೇಲೆ ಅವರ ಹೆಸರನ್ನು ತೆಗೆಯಲಾಯಿತು, ಅದು ಬೇರೆ ವಿಚಾರ. ಆದರೆ ಸಿದ್ದರಾಮಯ್ಯ ರೆಕಮೆಂಡ್ ಮಾಡಿದ್ದು ಬ್ಯಾಡಗಿ ಅವರು. ಉಪಸಭಾಪತಿ ಉಮಾಶ್ರೀ ಅವರನ್ನು ಮಂತ್ರಿ ಮಾಡಬೇಕು. ಉಮಾಶ್ರೀ ಅವರು ಯಾವಾಗಲೂ ಸಿದ್ದರಾಮಯ್ಯನವರ ಬಳಗದಲ್ಲಿಯೇ ಇದ್ದಂಥವರು, ಬಣದಲ್ಲಿದ್ದಂಥವರು, ಅವರನ್ನು ಮಂತ್ರಿ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಶಯ ಆಗಿತ್ತು. ಆದರೆ ಉಪಸಭಾಪತಿ ಮಾಡಿಬಿಟ್ರು ಉಮಾಶ್ರೀ ಅವರನ್ನು. ಸೊ ಅವರನ್ನು ಮಂತ್ರಿ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಶಯ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅದು ಕೂಡ ಒಂದು ದಾರಿಯಾಗಿರಬಹುದು, ಸಿದ್ದರಾಮಯ್ಯನವರ ಮೌನವನ್ನು ಮುರಿಯುವಂತಹ, ಸಿದ್ದರಾಮಯ್ಯನವರ ಕೋಪವನ್ನು ಶಮನ ಮಾಡುವಂತಹ ದಾರಿ ಆಗಿರಬಹುದು. ಆದರೆ ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಮಾತು ಕೇಳ್ತಾರ? ಮಾಡಿರಲ್ವ ಪ್ರಯತ್ನ? ಪ್ರತಿಯೊಬ್ಬರೂ ಪ್ರಯತ್ನ ಮಾಡಿರ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದ ಮೊದಲು ಮಾಡಿ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಆ್ಯಂಡ್ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಎಲ್ಲರೂ ಸಿದ್ದರಾಮಯ್ಯನವರ ಮೌನವನ್ನು ಮುರಿಯುವಂತಹ ಮತ್ತು ಅವರನ್ನು ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಯಾರ ಪ್ರಯತ್ನಕ್ಕೂ ಕೂಡ ಬಗ್ಗದಂತಹ ಟಗರು ಸ್ವಾಮಿ ಅದು. ಅದರಿಂದ ಸಿದ್ದರಾಮಯ್ಯನವರನ್ನು ಮುಂದೆ ಕಾಂಗ್ರೆಸ್ ಹೆಂಗೆ ಹ್ಯಾಂಡಲ್ ಮಾಡುತ್ತೆ, ಇದರಿಂದ ಏನೇನು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತೆ, ಕಾದು ನೋಡಬೇಕಾಗಿದೆ.